ಇಬ್ಬರು ಗಂಡ ಹೆಂಡ್ತಿದ್ರಂತ. ಆ ಗಂಡ ಹೆಂಡ್ತಿ ಹೆಂಗಿದ್ರು ಅಂತ ಅನ್ನೋದಕ್ಕೆ 12ನೇ ಶತಮಾನದ ಕಲ್ಯಾಣದ ಒಂದು ಪ್ರಸಂಗ. ಹೆಂಗಿರ್ಬೇಕು ಗಂಡ ಹೆಂಡ್ತಿ ಆದ್ರೆ ಇವತ್ತಿನ ಬದುಕಿಗೆ ಬಹಳ ದೊಡ್ಡ ಅವಶ್ಯಕತೆ. ಇವತ್ತು ಏನಾಗ್ಬಿಟ್ಟತಿ ಬದುಕು ಅಂತಂದ್ರೆ ನಿಜವಾಗ್ಲೂ ನಡೆಯುವಂಥ ಘಟನೆ. ಎಲ್ಲರೂ ಹೈಲಿ ಕ್ವಾಲಿಫೈಡ್, MSc BSc IAS KS FRCC ಎಲ್ಲರೂ ಕ್ವಾಲಿಫೈಡ್ ಹೈಲಿ. ಬದುಕು ಮಾತ್ರ ಇಷ್ಟು ಶೂನ್ಯಾಗಿರ್ತತಿ ಅಂತಂದ್ರೆ ಒಂದೇ ಬೆಡ್ ಮೇಲೆ ಗಂಡ ಹೆಂಡ್ತಿ ಮಲ್ಕೊಂಡಿರ್ತಾವ. ಗಂಡ ವಾಟ್ಸಪ್ನೇ ಬಿಸಿ, ಹೆಂಡ್ತಿ ಫೇಸ್ಬುಕ್ನೇ ಬಿಸಿ, ಮಕ್ಕಳು ಟ್ವಿಟರ್ನೇ ಬಿಸಿ. ನೋಡ್ರಿ ಅಲ್ಲೇ ಒಂದೇ ಬೆಡ್ ಮೇಲೆ ಒಂದಕ್ಕೊಂದು ಸಂಬಂಧ ಇಲ್ಲ. ಸಂಬಂಧಗಳು ಏನಾಗ್ಬಿಟ್ಟವ ಅಂದ್ರೆ ಸತ್ತು ಮಣ್ಣು ಪಾಲಾಗ್ಬಿಟ್ಟವ. ನೆನ್ಪಿಟ್ಕೋರಿ, ಗುರುದೇವರ ಉತ್ಸವ ಅಂದ್ರೆ ಏನಂತಂದ್ರ ಮನುಷ್ಯನನ್ನ ಹೆಂಗ ಪ್ರೇಮದಿಂದ ಕಾಣ್ಬೇಕ. ಮನುಷ್ಯನನ್ನ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿ ಒಳಗೆ. ನಾವು ದೇವರನ್ನ ಎಲ್ಲೋ ಕಲ್ಲು ಮುಳ್ಳು ಗುಡಿ ಒಳಗೆ ಹುಡುಕಾಕತ್ತೇವಿ. ಅಲ್ಲೆಲ್ಲ ಯಾಕೆ ಹುಡುಕ್ತಿ ಮಾರಾಯ? ಎಲ್ಲದನ್ನ ದೇವರು ಅಂತಂದ್ರ ಎಲ್ಲಿ ನಿಷ್ಕಲ್ಮಶವಾದಂತ ಹೃದಯ ಪವಿತ್ರವಾದ ಪ್ರೇಮ ಇರ್ತೈತಲ್ಲ ಅಲ್ಲೇ ನಿಜವಾದ ಭಗವಂತನ ಅಸ್ತಿತ್ವ ಐತಿ. ಅಲ್ಲಿ ಯಾಕೆ ಹೋಗ್ತಿದಿ? ಸುಮ್ಮನೆ ಹುಡುಕು ಅಂದವ. ನಿನ್ನೊಳಗೆ ಹುಡುಕು ಅಂದ, ನಿಮ್ಮೊಳಗ ಹುಡುಕ್ರಿ ಅಂದ. ಅದಕ್ಕೆ ಅವ್ರಿಬ್ರು ಗಂಡ ಹೆಂಡ್ತಿ ಭಾಳ ಚಂದ ಇದ್ರಂತ. ಎಷ್ಟು ಚಲೋ ಇದ್ರು ಅಂದ್ರೆ ಯಾರು ಬಂದು ಏನಂದ್ರೂ ಕೂಡ ಅಷ್ಟು ಚಂದ ಇದ್ರಂತ ಗಂಡ ಹೆಂಡ್ತಿ. ಆ ಚಂದ ಇದ್ದ ಗಂಡ ಹೆಂಡ್ತಿ ಚಲೋ ಇದ್ರು, ಅವ್ರು ಭಾಳ ಚಲೋ ಇದ್ರು. ಅಲ್ಲೊಬ್ಬ ಬಂದ, ಅವ ಅಂದ, ಬಂದವನ ಬಸವಣ್ಣವ್ರಂತಲ್ಲಿ ಬಂದ. ಕೇಳಿದ ಬಸವಣ್ಣವ್ರನ್ನ, ಏನಂತ? ಬಸವಣ್ಣವ್ರ ಮತ್ತು ನಿಮ್ಮನ್ನ ಕಂಡಾಪಟ್ಟಿ ಶಾಣ್ಯಾರ ಅಂತ ಹೇಳ್ತಾರ, ಕಂಡಾಪಟ್ಟಿ ದೊಡ್ಡವ್ರು ಅಂತ ಹೇಳ್ತಾರ, ನಿಮ್ಗಿಂತ ದೊಡ್ಡವ್ರು ಈ ಭೂಮಿ ಮೇಲೆ ಯಾರೂ ಇಲ್ಲ ಅಂತ ಹೇಳ್ತಾರ. ಮತ್ತು ನಮ್ಮದೊಂದು ಪ್ರಶ್ನೆ ಏನು ಅಂತಂದ್ರೆ, ಏನ ಸಂಸಾರಸ್ಥರು ಭಾಳ ಶ್ರೇಷ್ಠರು, ಏನ ಸನ್ಯಾಸಿಗಳು ಭಾಳ ಶ್ರೇಷ್ಠರು, ಇವೆರಡಕ್ಕೂ ನೀವು ಉತ್ತರ ಕೊಟ್ರ ಚಲೋ, ಇಲ್ಲ ಅಂತಂದ್ರೆ ಮತ್ತೆ ನೀವೇನಷ್ಟು ಜಾಣ್ರಂತ ನಾ ಅನ್ನಂಗಿಲ್ಲ ಅಂದ್ರ ಅವ್ರಂದ್ರು ಮಾರಯ್ಯ ಈ ಪ್ರಶ್ನೆ ಕೇಳಕ್ಕೆ ನನ್ನಂತಲ್ಲಿ ಯಾಕೆ ಬಂದಿ ನೀನು? ಕಲ್ಯಾಣದ ಅಂಗಳದೊಳಗೆ ಕಟ್ಟ ಕಡೆಯ ಬೀದಿ ಒಳಗೆ ಅಲ್ಲೇ ದಾಸಿಮಯ್ಯನವರು ಮತ್ತು ದುಗ್ಗಳೆ ಅಂತ ಇಬ್ರು ಚಲೋ ಗಂಡ ಇಂತಿದ್ದಾರೆ, ಭಾಳ ಚಂದ ಬದುಕಾಕತ್ತಾರ. ಈ ಪ್ರಶ್ನೆನ ದಾಸಿಮಯ್ಯನವ್ರನ್ನ ಕೇಳಿದ್ರೆ ಸಾಕು, ಅವರ ಇದಕ್ಕೆ ಉತ್ತರ ಕೊಡ್ತಾರ ಅಂತ ಅಂದ್ರು. ಯಾರು ಇಲ್ಲೇ ಅದ್ರಿಲ್ಲ ಏನು ಬಿಡ್ರಿ, ಡಾಕ್ಟರ್ ಮಸ್ತ್ ನಗಿಸಿದ್ರೆ ನಕ್ಕಿ ಕುಂತೀವಿ, ನೀವೇನೇ ಬೇರೆನೇ ಹೇಳಕತ್ತೀರಿ ಅಂತೀರೇನು? ಮತ್ತೆ ನೀವು ಅಲ್ಲಿ ಹೋಗಿ ಕೇಳ್ರಿ ಅಂದವ. ನಾನು ಇಷ್ಟು ದೊಡ್ಡ ಪರಾಂಗತ, ಸಾಕಷ್ಟು ಶಾಸ್ತ್ರವನ್ನ ಬಲ್ಲವ, ನಾನು ಹೋಗಿ ಅವ್ರನ್ನ ಕೇಳ್ದ ಅಂದ. ಉತ್ತರ ಬೇಕಂದ್ರೆ ಹೋಗು, ಇಲ್ಲಿಕ ಕುಂದ್ರು ಅಂದವ. ಸರಿ ಹಂಗಾರೆ ಕಲ್ಯಾಣದ ಬಸವಣ್ಣವರ ಹೇಳ್ಯಾರ ಅಂದ ಬಳಕ ಯಾಕೆ ಹೋಗಬಾರ್ದು ಅಂತೇಳಿ ಅಲ್ಲಿಗೆ ಹೋದ. ಮಠ ಮಧ್ಯಾಹ್ನ ಕೆಟ್ಟ ಬಿಸಿಲ. ನೀವೆಲ್ಲ ಗಂಡ ಹೆಂಡತಿ ಆಗಿದ್ರೆ ಬಂದಿರಲಿಲ್ಲ? ಗಂಡ ಹೆಂಡತಿ ಬಂದಿರಲಿಲ್ಲ? ಒಬ್ಬೊಬ್ಬರು ಬಂದಿರೇನ? ಕೈ ಎತ್ತಾರ. ನಾನು ಹೆಂಡತಿ ಇಬ್ರು ಜೋಡಿನ ಬಂದೇವ್ರಿ. ಬರ್ಬೇಕು ಮತ್ತಿದೆ ನಮ್ಮ ಆಶ್ರಮ, ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು, ನಮ್ಮ ಚಿಂತನೆಗಳು, ನಾವು ಬರ್ಬೇಕಿಲ್ಲಿ. ನಾವು ಬರದೆ ಇನ್ನು ಬೇರೆಯವ್ರು ಬರ್ತಾರೆ, ನಾವ ಬರ್ಬೇಕಿಲ್ಲಿ. ಅಲ್ಲಿ ಹೋದ, ಬಿಸಿಲಾಗ ನಿಂತ ಕಾಯಕದೊಳಗೆ ನಿರತರಾಗಿದ್ರು ದಾಸಿಮಯ್ಯನವರು. ತಮ್ಮ ಕೆಲಸ ಮಾಡ್ತಾ 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 ಕೆಲಸದೊಳಗೆ ಮಗ್ನರಾಗಿಬಿಟ್ರು. ಯಾವಾಗ ಕೆಲಸದೊಳಗೆ ಮಗ್ನರಾಗಿಬಿಟ್ರು, ಕೆಲಸದಾಗ ಮಗ್ನರಾದ ತಕ್ಷಣ ಬಿಸಿಲಾಗ ನಿಂತ ಸಾಕಾತು. ಅವ ಅಂದ, ಏ ದಾಸಿಮಯ್ಯನವ್ರೆ, ನಾನು ಬಂದು ಗಳಿಗೆ ಆಯ್ತು, ನೀವು ಇನ್ನೂ ನಮ್ಮ ಕಡೆ ನೋಡಕತ್ತೇ ಇರಲಿಲ್ಲ, ಕ್ಷಮಾ ಮಾಡ್ರಿ ಮಾರ, ನಾವು ಕೆಲಸದಾಗಿದ್ವಿ, ಕಾಯಕದೊಳಗೆ ನಿರತರಾಗಿದ್ವಿ, ನೋಡ್ಲಿಲ್ಲ. ಬರ್ರಿ ಯಾರು ಏನು ಬಂದ್ರಿ, ಬರ್ರಿ ಕುಂದ್ರಿ. ಗುಡಿಸಲು ಮನಿ, ಸೂರ್ಯನ ಬಿಸಿಲು ಓಟು ಒಳಗೆ ಬಿದ್ದಿತ್ತು. ಗೊತ್ತಾಗತ್ತಲ್ಲ ನಿಮ್ಗೆ? ಸೂರ್ಯನ ಬಿಸಿಲು ಒಳಗೆ ಬಿದ್ದಿತ್ತಂದ್ರೆ पूरे घोंसले के अंदर सूरज की किरण आके नाच रहा था ताकि उनके छोटा सा घोंसल ऐसे था. ಸಣ್ಣ ಮನೆ, ಆ ಮನೆ ಒಳಗೆ ಬಿಸಿಲು ಬಿದ್ದಿತ್ತು, ಗುಡಿಸಲು ಮನೆ. ಅಲ್ಲಿ ಆತ ಬಂದ, ಬರ್ರಿ ಅಲ್ಲಿ ಬ್ರಾಹ್ಮಣೋತ್ತಮರೇ ಬರ್ರಿ, ಮ್ಯಾಲೆ ಬರ್ರಿ ಅಂತ ಕುಂದ್ರಿಸಿದ. ಮತ್ತೆ ತಮ್ಮ ಕೆಲಸ ಮಾಡಕತ್ತ. ಅಲ್ಲ, ನನ್ನೊಂದು ಪ್ರಶ್ನೆ ಹೇಳಲ್ಲ. ಏನು ಪ್ರಶ್ನೆ? ಮತ್ತ ಜೀವನದ ಯಾತ್ರೆ ಒಳಗ ಸನ್ಯಾಸಿಗಳು ಬಹಳ ದೊಡ್ಡವರು, ಏನು ಸಂಸಾರಸ್ಥರು ಬಹಳ ದೊಡ್ಡವರು ಅಂದವ. ಯಪ್ಪ ಸ್ವಲ್ಪ ಕೆಲಸ ಮಾಡಕತ್ತೀನಿ, ಕುಂದ್ರಿ ಹೇಳ್ತೀನಿ ಅಂದ. ಅವ ಕೇಳ್ದ, ಇವ್ರು ಕೆಲಸ ಮಾಡಕತ್ರು. ಇನ್ನೇನು ಕೆಲಸ ಮಾಡಕತ್ತಿದ್ರು, ಸೂಜಿನ ಹಿಂಗೆ ಹೆಣಿತಾ ತಾವ ಹಿಂಗೆ ಜೋರಾಗಿ ಚಿಮ್ಮಿದ್ರು. ಸೂಜಿ ಅಷ್ಟು ದೂರ ಹೋಗಿ ಬಿತ್ತು, ಕಾಣಕತ್ತೈತಿ ಮನಿ ಒಳಗ. ಆದ್ರೂ ಅಂತಾನ, ಏನಂತ? ಏ ದುಗ್ಗಳೆ, ನನ್ನ ಸೂಜಿ ಕಳೆದು ಹೋಗ್ಬಿಟ್ಟದ, ನನಗೆ ಸೂಜಿ ಕಾಣಿಸಕತ್ತಿಲ್ಲ, ಅದಕ್ಕೆ ದಯಮಾಡಿ ಚಿಮ್ನಿ ಹಚ್ಕೊಂಡು ಬಾ ಅಂದ. ನಿಮ್ಮ ಗಂಡುಗಳು ನಿಮಗೆ ಏನಂದ್ರೆ ಕೆಟ್ಟ ಬಿಸಲಾಗ? आपको ही पूछ रहा हूं मैं, खड़ी धूप में अगर तुम्हारा पति परमेश्वर आपको कहा तो पता नहीं सुई कहाँ गिर गई, लेके आओ, झाड़ू लेके आऊं क्या? ಕಸ್ಬರಿಗೆ ತೋಡ ಬರಲ್ಲ ನಿನಗೆ ಅನ್ನೋದ್ರೆ ಏನಂತ? ಕೆಟ್ಟ ಬಿಸಿಲಾಗ ಸೂಜಿ ಕಾಣವಲ್ಲ ನಿಮ್ಗೆ ಅಂತೀರಿ ನೀವು. ಆದ್ರೆ ದುಗ್ಗಳೆ ಗಂಡ ಹೆಂಡತಿ ಹೆಂಗಿರ್ಬೇಕು ಅಂತ ದುಗ್ಗಳೆ ಅಂತಾಳ. ಒಂದು ಬಿರು ಮಾತಾಡಂಗಿಲ್ಲ. ಯಜಮಾನ್ ಹೇಳಕತ್ತಾನ, ಏನಂತ? ಏ ದುಗ್ಗಳೆ, ಈ ಬಿಸಿಲೊಳಗೆ ಸೂಜಿಯಲ್ಲಿ ಹೊತ್ತು ಕಾಣವಲ್ದು, ಚಿಮ್ನಿ ಹಚ್ಕೊಂಡು ಬಾ. ಏನೂ ಇಲ್ಲ. ಚಿಮ್ನಿ ಹಚ್ಕೊಂಡು ಬಂದ್ಲು.
ಇಟ್ಲು. ಅವೇನು ಕೇಳಕ್ಕೆ ಬಂದಿದ್ದಲ್ಲ, ಇಬ್ಬರಾಗ ಯಾರು ದೊಡ್ಡವರು ಅಂತೇಳಿ ಅವ ತಲೆ ಕೆರ್ಕೊಳಕತ್ನ, ಎಲ್ಲಿ ಕಳ್ಸ್ಯಾನ ಬಸವಣ್ಣನ ಅಂತ. ಕೆಟ್ಟ ಬಿಸಿಲಾಗ ಸೂಜಿ ನನಗೆ ಕಾಣಕತ್ತೈತಿ, ಇಲ್ಲೇ ಕುಂತೇನಿ, ಅವಂಗೂ ಕಾಣಕತ್ತೈತಿ, ಚಿಮಣಿ ಹಚ್ಕೊಂಡು ಬಾ ಅಂತ ಕಳಿಸ್ತಾನೆ. ಇವ್ರಂತೆಲ್ಲ ನಾನು ಯಾರ್ದು ಶ್ರೇಷ್ಠ ಆಡ್ರಾಗ ಅಂತ ಇಲ್ಲಿ ಕಳ್ಸ್ಯಾನ ಅಂದ್ರೆ ಮುಗಿದು ಹೊತ್ತು ನನ್ನ ಕತಿ ಅಂದ. ಸರಿ, ಕಳಿಸೋರು ಬೇರೆ ಯಾರು ಅಲ್ಲ, ಬಸವಣ್ಣವ್ರು ಕಳ್ಸ್ಯಾರಲ್ಲ ಅಂತ ಕುಂತ. ಬಸವಣ್ಣವ್ರು ಕಳ್ಸ್ಯಾರ ಅಂತ ಕುಂತ ಮತ್ತೊಂದು 5-10 ನಿಮಿಷ ಹೋತು. ಏ ದುಗ್ಗಳೆ, ಅತಿಥಿಗಳು ಬಂದಾರ, ಏನಾರ ಒಂದಿಷ್ಟು ಪ್ರಸಾದ ಮಾಡಿ. ಏನು ಬಡವ್ರ ಮನೆ, ಅವತ್ತಿನ ಕಾಯಕ, ಅವತ್ತು ಬಂದಿದ್ದನ್ನು ಅವತ್ತ ತಂದು ಅವತ್ತ. ನಾಳೆಗೆ ಬೇಕು ಅನ್ನೋ ಭಾವ ಇದ್ದಿದ್ದಿಲ್ಲ, ನಾಡ್ದಕ್ಕೆ ಬೇಕು ಅನ್ನೋ ಭಾವ ಇದ್ದಿದ್ದಿಲ್ಲ. ಅವತ್ತಿನ ಸತ್ಯಶುದ್ಧ ಕಾಯಕವನ್ನು ಮಾಡಿ ಅವತ್ತೇನು ಬರ್ತಿತ್ತು ಅದನ್ನ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಿದ್ರು. ಅಂಥದ್ರೊಳಗ ಬೆಳಗ್ಗೆ ಮಾಡಿದ ಅಂಬಲಿತ್ತು. ಏನಿತ್ತವ? ಬೆಳಗ್ಗೆ ಮಾಡಿದ ಅಂಬಲಿತ್ತು, ಜೋಳದ ಹಿಟ್ಟಿನ ಅಂಬಲಿ. ಅದ ಅಂಬಲಿ ಒಂದಿಷ್ಟು ಮಜ್ಜಿಗೆ, ತಣ್ಣನ ಮಜ್ಜಿಗಿತ್ತ, ಅದನ್ನ ಮಣಿ ಇಟ್ಲು. ಬರ್ರಿ ನೀವು ಹಸ್ತಿರಿ ಅಂತ ಕಾಣಿಸತಿ ಅಂತ ಪ್ರಸಾದ ಕೆಡಿ ಮಾಡಿದ್ರು. ತಣ್ಣನ ಅಂಬಲಿ ಉಣ್ಣಾಕತ್ತಾನ. ಏ ಗೊತ್ತಾಕತ್ತಿಲ್ಲ ದುಗ್ಗಳೆ, ಕೆಟ್ಟ ಸೆಕಿ ಸುಡಾಕತ್ತತಿ ಅಂಬಲಿ, ಗಾಳಿ ಬೀಸು ಅಂದ. ನಿಮ್ಮ ಗಂಡುಗಳು ನಿಮ್ಗಂದ್ರ ಭಯಂಕರ ಸುಡಾಕತ್ತತಿ, ನನಗೆ ಉಣ್ಣಾಕಾಗ್ತಾ ಇಲ್ಲ, ಬೀಸು ಅಂತಂತ ನಿಮಗೇನ್ರ ಅಂದ್ರ ಎಲ್ಲೈತದ ಮರ ಅಂತೀರಿ ನೀವು? ಏನೂ ಅನ್ನಲಿಲ್ಲ. ಬೀಸುಣಿಕೆ ಬೀಸ್ಕೋ ಅಂತ ಕುತ್ಕೊಂಡ್ರು. ಇಬ್ರಿಗೆ ಪ್ರಸಾದ ಮಾಡಿದ್ರು, ಹೊರಗೆ ಬಂದರು, ಮತ್ತೆ ಕೆಲಸ ಮಾಡಕತ್ರು. ಅಲ್ರಿ ಮತ್ತೆ ನಾವು ಹೇಳಿದ್ದು ಏನಾಯ್ತು ಅಂದವ. ಏನು ಅಂದವ? ಸಂಸಾರಸ್ತ್ರ ದೊಡ್ಡವರು ಏನು ಸನ್ಯಾಸಿಗಳು ದೊಡ್ಡವರು ಅಂದಾಗ ಅವಾಗಂತನ ಇಚ್ಛೆಯ ನರಿತು ನಡೆವ ಸತಿ ಎನ್ನಂಗಣದ ಮನೋಮಧ್ಯದಲ್ಲಿ ಇದ್ದಡೆ. ಇಚ್ಛೆಯ ನರಿತು ನಡೆವ ಸತಿ ಎನ್ನ ಅಂಗದ ಮನೋಮಧ್ಯದಲ್ಲಿ ಇದ್ದರೆ ಅಂತರಂಗದ ಇನಿತಿಯ ಸಂದೇಶವನ್ನರಿತು ನಡೆವ ಗಂಡ ಅರಿತು ನುಡಿದು ನಡೆದಡೆ ಅದು ಸಂಸಾರ ದೊಡ್ಡದು. ಇಚ್ಛೆಯ ಮರೆತು ನಡೆವ ಗಂಡ ಹೆಂಡತಿ ಇದ್ದರೆ ಆಗ ಸನ್ಯಾಸತ್ವ ದೊಡ್ಡದು. ಆಯ್ಕೆ ನಿನ್ನದು ಅಂದ. ನೀನ್ ಆಯ್ಕೆ ಮಾಡ್ಕೋ ಅಂದವ. ಯಾಕೆ ಈ ಮಾತಿಲ್ಲಿ ಹೇಳಕತ್ತೇನ ಅಂತಂದ್ರ, ಯಾಕ ಗುರುದೇವರ ಉತ್ಸವಕ್ಕೆ ನಾವು ಬರಬೇಕು ಅಂತಂದ್ರ, ಯಾಕ ಗುರುದೇವರ ಉತ್ಸವದಲ್ಲಿ ಆಧ್ಯಾತ್ಮದ ಅಂತರಂಗದ ಕಿರಣ ನಡೆದಾಡುವ ದೇವರು. ನೆನ್ಪಿಟ್ಕೋರಿ, ನಾವೆಲ್ಲ ಕಾವಿ ಕೇಶಾಯಂಬರವನ್ನ ಹಾಕೊಂಡು ಸ್ವಾಮಿ ಅನ್ಸ್ಕೊಂಡ್ರ, ಕಾವಿ ಕೇಶಾಯಂಬರ ಆವಿಗೆ ಜುಟ್ಟು ಮುಡಿ ಯಾವುದನ್ನು ಇಲ್ಲದೆ ಅಖಂಡ ಜ್ಞಾನವನ್ನ ತಮ್ಮೊಳಗಿಟ್ಟುಕೊಂಡ ಇಡೀ ವಿಶ್ವವನ್ನೇ ಪರ್ಯಟನ ಮಾಡಿ ಈ ಲೋಕಕ್ಕೆ ಸರಳತೆ ಮೂಲಕ ಅಖಂಡ ಜ್ಞಾನವನ್ನು ಹಂಚೋದ್ರ ಮೂಲಕ ಎರಡನ್ನೋದು ಯಾವುದೂ ಇಲ್ಲ, ಎಲ್ಲವೂ ಅಖಂಡವಾದ ಪರವಸ್ತು ಒಂದೇ ಅದ. ಅದು ನಿನ್ನೊಳಗೂ ಅದ, ನನ್ನೊಳಗೂ ಅದ. ನಡೆ ಮತ್ತು ಕ್ರಿಯೆ ಶುದ್ಧವಾಗಿರ್ಲಿ, ನಿನ್ನೊಳಗ ಪೂಜ್ಯ ಸಿದ್ದೇಶ್ವರ ಅಪ್ಪಾಜನೇ ಇರ್ತಾನ ಅನ್ನುವಂಥ ಮಾತನ್ನ ಜಗತ್ತಿಗೆ ಸಾರಿ ಹೋಗಿಬಿಟ್ರು. ಬೇಕು ಅನ್ನುವಂಥ ಭಾವ ಎಳ್ಳಷ್ಟು ಇಟ್ಕೊಳ್ಳಿಲ್ಲ. ಯಾವ ಕಾಷಾಯಾಂಬರವಿಲ್ಲ, ಯಾವ ಕಾವಿ ಇಲ್ಲ, ಯಾವ ಇಡಿ ಇಲ್ಲ, ಮುಡಿ ಇಲ್ಲ, ಜಡಿ ಇಲ್ಲ, ಏನೂ ಇಲ್ಲ. ಸುಂದರ ಸರಳ ಬದುಕನ್ನ ಬದುಕಿದ್ರು. ನಮ್ಮ ಮಧ್ಯೆ ಇವತ್ತು ಅದಾರ, ನಿನ್ನೆನೂ ಇದ್ರು, ನಾಳನೇ ಇಂತಾರ. ಅಂತಹ ಪರಮ ಪೂಜ್ಯರ ಅಂಗಳದೊಳಗ ನಾವು ನೀವೆಲ್ಲ ಅದೇವಲ್ಲ, ಇದ ನಮ್ಮ ಭಾಗ್ಯ. ಆ ಎಲ್ಲ ಸಂದೇಶಗಳನ್ನು ಹೊತ್ಕೊಂಡ ಗುರುದೇವ ಆಶ್ರಮದ ಮೂಲಕ ಮಹಾರಾಷ್ಟ್ರ ಗಡಿ ಭಾಗದಿಂದ ಹಿಡ್ಕೊಂಡು ಎಲ್ಲಾ ಹಳ್ಳಿಗೂ ಸಂಚಾರ ಮಾಡಿ ನಿಮ್ಮೆಲ್ಲರಿಗೂ ಆಮಂತ್ರಣವನ್ನು ಕೊಟ್ಟ ನೀವೆಲ್ಲರೂ ಪೂಜ್ಯರಿಗೆ ಹೂ ಅಂದ್ರೆ ಬಹಳ ಪ್ರೀತಿ ಅಲ್ಲ? ಅಪ್ಪಾಜಿಯವರಿಗೆ ಹೂ ಅಂದ್ರೆ ಬಹಳ ಪ್ರೀತಿ. ಆ ಹೂವನ್ನು ಮುಂದಿದ್ರೆ ಸಾಕ, ಆ ಹೂವನ್ನು ನೋಡೇ ಕಲಿತ್ರ ಸಾಕ ಬದುಕ ಅಂತ. ಆ ಹೂವನ್ನು ನೋಡಿ ನಾವು ಕಲಿಯದ. ಏನು ಕಲಿಯದ ಹೂವನ್ನು ನೋಡಿ? ನಾನಾ ಬರೋದೊಂದು ಪದ್ಯ ನಿಮ್ಗೆ ಹೇಳಿ ಮುಗಿಸ್ಬಿಡ್ತೇನೆ ನನ್ನ ಮಾತು. ಏನು ಹೂವನ್ನು ನೋಡಿ ನಾವು ಕಲಿಯದ ಅಂತ. ನಾವು ಈ ಹೂವನ್ನು ನೋಡಿ ಏನು ಕಲಿಬೋದು ಅಂತಂದ್ರ ಹೇಳ್ತಾನ ಕವಿ, ಎಲೆ ಮಾನವ ಮನವೇ ನಾನೊಂದು ಹೂವು, ಎಲೆ ಮಾನವ ಮನವೇ ನಾನೊಂದು ಹೂವು, ಮುಂಜಾನೆಗೆಂದು ಅರಳಿದೆ, ಮಧ್ಯಾಹ್ನಕ್ಕೆಂದು ಬಾಡಿದೆ, ಸಂಜೆಗೆಂದು ಬಿದ್ದೆ. ಮುಂಜಾನೆಗೆಂದು ಅರಳಿದೆ, ಮಧ್ಯಾಹ್ನಕ್ಕೆಂದು ಬಾಡಿದೆ, ಸಂಜೆಗೆಂದು ಬಿದ್ದೆ. ಅರಳಿ ಬಾಡಿ ಬೀಳುವ ಮುನ್ನ ಗುರುವಿನ ಕೊರಳಿಗೆ ಹಾರವಾಗಿ ಬಂದು ಗುರುವಿನ ಮನವ ಸಂತೃಪ್ತಿಗೊಳಿಸಿದೆ. ನಾರಿಯರ ಮುಡಿಯನ್ನೇರಿ ನಾರಿಯರ ಮನವ ಸಂತೃಪ್ತಿಗೊಳಿಸಿದೆ. ದೇವರ ಮುಡಿಯನ್ನೇರಿ ದೇವರ ಮನವ ಸಂತೃಪ್ತಿಗೊಳಿಸಿದೆ. ಎಲೆ ಹುಚ್ಚು ಮನುಷ್ಯನೇ, ನಾನೊಂದು ಹೂವು, ಮುಂಜಾನೆಗೆಂದು ಅರಳಿದೆ, ಮಧ್ಯಾಹ್ನಕ್ಕೆಂದು ಬಾಡಿದೆ, ಸಂಜೆಗೆಂದು ಬಿದ್ದೆ. ಅರಳಿ ಬಾಡಿ ಬೀಳುವ ಮುನ್ನ ಪ್ರಾಯದ ವಧುವರರ ಕೊರಳಿಗೆ ಹಾರವಾಗಿ ನಾನೇ ಬಂದೆ. जवानी जवानी में दीवानी होकर जब शादी करेगा तब तो फूल नाचता रहता है ना, जवानी जवानी में. ಆ ಹೂ ಹೇಳಕತ್ತದ, ಪ್ರಾಯದ ವಧುವರರ ಕೊರಳಿಗೆ ಹಾರವಾಗಿ ನಾನೇ ಬಂದೆ.
ನಿನ್ನ ಹುಟ್ಟಿನ ತೊಟ್ಟಿಲಿಗೆ ಶೃಂಗಾರವಾಗಿ ನಾನೇ ಬಂದೆ, ನೀನು ಸತ್ತಾಗ ನಿನ್ನ ಚಟ್ಟಕ್ಕೂ ಶೃಂಗಾರಗೊಂಡು ನಾನೇ ಬಂದೆ. ಒಂದು ದಿನದ ನನ್ನ ಬದುಕು ನಿನ್ನ ಜನನಕ್ಕಾಗಿತ್ತು, ಜೀವನಕ್ಕಾಗಿತ್ತು, ಮರಣಕ್ಕಾಗಿತ್ತು. 100 ವರ್ಷದ ನಿನ್ನ ಬದುಕು ಯಾರಿಗಾಗಿತ್ತು ಎಲೆಮಾನವ ಅಂತ ಹೂ ನಿಮ್ಮನ್ನು ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡುವಂತ ಬದುಕು ನಮ್ಮದಾಗಬೇಕ. ಸಾರ್ಥಕತೆಯ ಬದುಕು ನಮ್ಮ ಬದುಕಾಗ್ಬೇಕ. ನಾವೆಲ್ಲಾ ತಂದೆ ತಾಯಿಗಳು ಬಹಳಷ್ಟು ಮಂದಿ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕಲಿಸೋದನ್ನ ಮರೆಯಕತ್ತೇವಿ. ಗುರುದೇವರ ಉತ್ಸವ ಒಂದು ನೆಪ. ಆ ಗುರುವಿನ ಉತ್ಸವದ ಅಂಗಣದ ಮೂಲಕ ನಾವು ನೀವು ಏನು ಕಲಿಬೇಕಾಗೈತಿ ಅಂತಂದ್ರ ಒಂದಿಷ್ಟು ಸಂಸ್ಕಾರ ಮತ್ತು ಸಂಸ್ಕೃತಿಗಳು ಏನು ಕಲಿಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಈ ಪೂಜ್ಯರ ಉತ್ಸವ, ಅದಕ್ಕೋಸ್ಕರ ಪೂಜ್ಯರ 4 ನಲ್ಮೆಯ ಜ್ಞಾನದ ನುಡಿಗಳು, ಪುಣ್ಯಾತ್ಮರ ಸ್ಮರಣೆ, ಇವೆಲ್ಲವೂ ನಮಗೆ ಏನು ಕಲಿಸ್ಕೊಡ್ತತಿ ಅಂತಂದ್ರ ನಾವು ಕೂಡ ಬದುಕಿನ ಅಂಗಳದೊಳಗ ಹೆಂಗ ಬದುಕಬೇಕು ಅನ್ನೋದನ್ನ ಕಲಿಸ್ಕೊಡ್ತದ. ಆ ದಿಶೆಯೊಳಗೆ ನೀವೆಲ್ಲಾ ತಂದೆ ತಾಯಿಗಳು ಇಲ್ಲಿ ಬಂದಿರಿ. ನಿಮ್ಮ ಮನೆಯೊಳಗ ನಿಮ್ಮ ಮಕ್ಕಳನ್ನ ಹೋಗಿ ಕೇಳ್ರಿ, ಯಾರು ನಿಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರ ನಿಮ್ಮ ಮಕ್ಕಳು ಏನ್ ಹೇಳ್ತಾವ ಹೇಳ್ರಿ? ಪಟ್ ಅಂತ ಕೇಳಿರ್ಬೇಕಾದ್ರೆ ನಿಮ್ಮ ಮಕ್ಕಳನ್ನ, ಯು ನೋ ಸ್ವಾಮೀಜಿ ಮೈ ಲೈಫ್ ಹೀರೋ ಯಶ್ ಆರ್ ಋತಿಕ್ ಕೇಳಿರ್ಬೇಕಾರೆ ನಿಮ್ಮ ಹುಡುಗರು ಹಿಂಗೆ ಹೇಳ್ತಾವ. ನಿಮ್ಮ ಹೀರೋ ಯಾರು ಅಂತ ಕೇಳ್ರಿ, ಯಶ್ ಆರ್ ಋತಿಕ್ ಅಂತ ಕೇಳ್ತಾವ. ಇಲ್ಲಾಂದ್ರೆ ಕನ್ನಡದವ್ರನ್ನ ಕೇಳ್ರಿ, ರಾಜ್ಕುಮಾರ್ ಅವ್ರು ಇವ್ರು ಅಂತ ಹೇಳ್ತಾರ. ಅಲ್ಲ, ನಾವೊಬ್ರು ಹೇಳಲಿಲ್ಲ, ಹೇಳೇ ಇಲ್ಲ. ಒಬ್ಬಾಕೆರ ಹೆಣ್ಮಗಳ ಸಾಲಿ ಕಲಿಯುವಂತ ಹೆಣ್ಮಗಳ, ಒಬ್ಬವರ ಸಾಲಿ ಕಡಿಯುವಂತ ಹುಡುಗ, ಒಂದ್ಸಲರ ಹೇ ಮಾ ನೀ ನನಗೆ ಜನ್ಮವನ್ನ ಕೊಟ್ಟಿಯ, 9 ತಿಂಗಳ ನನ್ನ ಹೊಟ್ಟೆ ಇಟ್ಕೊಂಡಿಯ, 9 ತಿಂಗಳಲ್ಲ 2 ವರ್ಷ ಎದೆ ಹಾಲನ್ನು ಉಣಿಸಿಯ, ನನ್ನ ಮಸ್ತಕಕ್ಕೆ ಜ್ಞಾನದ ಅಮೃತವನ್ನ ಉಣಿಸಿ ನನಗೆ ಶಕ್ತಿಯನ್ನ ಕೊಟ್ಟು ನಡೆಯುವ ಹಾದಿಯನ್ನು ಕಲಿಸಿ, ನಮ್ಮವ್ವ ನೀ ನನ್ನ ನಿಜವಾದ ಬದುಕಿನ ಹೀರೋ ಅಂತ ಒಬ್ಬವರ ಮಗ ಬಂದು ಮುಂದೆ ಹೇಳೇನ? ಒಮ್ಮೆರ ನಮ್ಮ ಅಪ್ಪ ನಮ್ಮವನು ಹುಟ್ಟಬೇಕ, ಮಮ್ಮಿ ಐ ಲವ್ ಯು ಸೋ ಮಚ್ ಚಂದನ. ಒಮ್ಮೆರ ನಮ್ಮ ಅಪ್ಪನ ಹುಟ್ಟಿದಬೇಕ, ಪಾಪ ಐ ಲವ್ ಯು ಸೋ ಮಚ್ ಚಂದನ. ಕಾಲೇಜ್ಗೆ ಹೊಂಟಿರ್ತೀವಿ, PUC ಓದ್ತಿರಂಗಿಲ್ಲ, ಒಬ್ಬ ಯಾವಾರ ಹುಡುಗ ಬಂದು ಲವ್ ಯು ಅಂದ್ಬಿಟ್ರೆ ಹೂತ್ಕೊಂಡಂಗ ಓಡೇ ಹೋಗ್ಬಿಡೋದು. ಏನು ಗತಿ ತಂದೆ ತಾಯಿಗಳದು? ಅಧ್ಯಾತ್ಮದ ಪಾಠ ನಮ್ಗೆ ಏನು ಕಲಿಸತಿ ಅಂತಂದ್ರೆ ನಾವು ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸತಿ. ನಮ್ಮ ಬದುಕಿನ ಅಂಗಳದೊಳಗ ಹೆಂಗೆ ಬದುಕಬೇಕು ಅನ್ನೋದನ್ನ ಕಲಿಸತಿ. ಆ ಬದುಕಿನ ಹಾದಿಯೊಳಗ ನಾವು ಹೆಂಗೆ ನಡಿಬೇಕು ಅನ್ನೋದನ್ನ ಕಲಿಸತಿ. ಹಾಗೆ ನಡೆಯುವಾಗ ಯಾರು ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರೆ ನಾವು ಎದಿ ತಟ್ಟಿ ಹೇಳ್ಬೇಕ. ಏನು, ಯಾರು, ಎಲ್ಲಿ ನಮ್ಮ ಬದುಕಿನ ಹೀರೋ ಯಾರು ಅಂತ ಕೇಳಿದ್ರೆ ನಾವು ಎದಿ ತಟ್ಟಿ ಹೇಳ್ಬೇಕ. ನಮ್ಮ ಬದುಕಿನ ಹೀರೋ ಯಾರು ಅಂತ ಕೇಳಿದ್ರೆ ಎಲ್ಲಿ ಭಯ ಇಲ್ಲಂಗೆ ಹೇಳ್ಬೇಕ. ನಮಗೆ ಜನ್ಮವನ್ನು ಕೊಟ್ಟ ನಮ್ಮಪ್ಪ ಬದುಕಿನ ಹಾದಿಯೊಳಗೆ ಹೆಂಗೆ ನಡಿಬೇಕು ಅಂತೇಳಿ 2 ಏಟು ಬಾರಿಸಿ ಹೆಂಗೆ ಇರ್ಬೇಕ ಬದುಕಿನಗಂತ ಕಲಿಸಿರ್ತಾನ ನಮ್ಮಪ್ಪ, ಅವ ನಮ್ಮ ಬದುಕಿನ ನಿಜವಾದ ಹೀರೋ. ಯಾರ ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರೆ ಮೈ ಬಣ್ಣ ಮಣ್ಣಿಗೆ ಕೊಟ್ಟ, ಮಣ್ಣಿನ ಬಣ್ಣ ತಾ ತಗೊಂಡ, ಮಣ್ಣೊಳಗ ಮಣ್ಣಾಗಿ ದುಡಿದ ನಮ್ಮ ಬಾಯಿ ಒಳಗ ಒಂದಿಷ್ಟು ತುತ್ತು ಅನ್ನವನ್ನ ಕೊಡ್ತಾನ ರೈತ, ಅವ ನಮ್ಮ ಬದುಕಿನ ನಿಜವಾದ ಹೀರೋ. ಯಾರ ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರೆ ಎದಿ ಬಗದ ತೋರಿಸ್ಬೇಕ. ಯಾರ ನಮ್ಮ ಬದುಕಿನ ಹೀರೋ ಅಂತಂದ್ರ ಗುರುದೇವರು ಅನ್ನುವಂತ ಪರಮ ಪೂಜ್ಯರು ಅಧ್ಯಾತ್ಮದ ಪಾಠವನ್ನ ನಮ್ಮ ಎದೆ ಅಂಗಳದೊಳಗ ಉತ್ತಿ ಬಿತ್ತಿ ಮನುಷ್ಯನದವ ಹೆಂಗ ಬದುಕಬೇಕ, ಸರಳತೆಯ ಹಾದಿ ಅಂದ್ರೆ ಏನು ಅಂತ ಸಾವಿರ ವರ್ಷಗಳ ಗತಿಸಿ ಹೋದ್ರೂ ನಮ್ಮ ಮಧ್ಯೆ ಎಂದೂ ಬಾಡದ ದೋ ನಕ್ಷತ್ರವಾಗಿ ನಿಂತಾರಲ್ಲ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿ, ಅಂತವರು ನಮ್ಮ ಬದುಕಿನ ನಿಜವಾದ ಹೀರೋ. ಯಾರ ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರ ಗಡಿ ಭಾಗದೊಳಗ ಶತ್ರುಗಳ ಎದೆಗೆ ಎದೆಯನ್ನ ಕೊಟ್ಟ, ಎದೆಯ ಗುಂಡನ್ನ ತಾತಿಂದು ಭಾರತಾಂಬೆಯ ಮಡಿಲಿಗೆ ರಕ್ತವನ್ನ ಚೆಲ್ಲಿ ನಮ್ಮ ಬದುಕು ಶೃಂಗಾರಗೊಳ್ಳಿ ಅಂತ ತಾನು ಸತ್ತು ಭಾರತಾಂಬೆಯ ಮಡಿಲೊಳಗ ಮಣ್ಣಾಗ್ತಾನ ಸೈನಿಕ, ಅವ ನಮ್ಮ ಬದುಕಿನ ನಿಜವಾದ ಹೀರೋ. ಯಾರು ನಮ್ಮ ಬದುಕಿನ ಹೀರೋ ಅಂತ ಕೇಳಿದ್ರೆ ನಮ್ಗೆ ಗೊತ್ತಾ ಇಲ್ಲ. 3 ತಾಸು ಆಕ್ಟ್ ಮಾಡುವಂತ ಹೀರೋಗಳು, ರೀಲ್ ಹೀರೋಗಳು ನಮ್ಮ ಬದುಕಿನ ಹೀರೋಗಳಲ್ಲ. ನಿಜವಾಗ್ಲೂ ನಮ್ಮ ಬದುಕಿನ ಅಧ್ಯಾತ್ಮದ ಪಾಠವನ್ನ ಕಲಿಸುವಂತ ಗುರುವಿಂದ ಹಿಡಿದ ಪ್ರತಿಯೊಂದು ವಸ್ತು ನಮಗೆ ಬದುಕಿಗೆ ಗುರುವಾಗಿ ನಿಲ್ತತ್ತಲ್ಲ, ಅದೆಲ್ಲವೂ ನಮ್ಮ ಬದುಕಿನ ಹೀರೋ ಅನ್ನೋದನ್ನ ನಾವು ಯಾವ ಕಾಲಕ್ಕೂ ಮರಿಬಾರ್ದ. ಇವತ್ತಿನ ಯುವ ಪೀಳಿಗೆ ಯಾವ ಕಡೆ ಹೊಂಟತಿ ಅಂತಂದ್ರ ಯಾರು ನಮ್ಮ ಬದುಕಿನ ನಿಜವಾದ ಹೀರೋ ಅನ್ನೋದನ್ನ ಮರ್ತ ಎಲ್ಲೆಲ್ಲೋ ಹೊಂಟಬಿಟ್ಟದ. ಹಂಗಾರ ನಮ್ಮ ಬಾಲ್ಗಾವದ ಈ ಗುರುವಿನ ಉತ್ಸವದ ಅಂಗಳ ನಮಗೆ ಏನನ್ನ ಕಲಿಸ್ಕೊಡ್ತತಿ ಅಂತಂದ್ರ ನಮ್ಮ ನಿಜವಾದ ದಾರಿ ಯಾವುದು, ಮನುಷ್ಯನಾಗಿ ಬದುಕಲಿಕ್ಕೆ ಯಾವ ದಾರಿ ಒಳಗೆ ಹೋಗ್ಬೇಕ, ಹೆಂಗ ಹೋಗ್ಬೇಕನ್ನೋದನ್ನ ಈ ನಮ್ಮ ಗುರುದೇವರ ಆಶ್ರಮ, ಗುರುದೇವರ ಉತ್ಸವ ನಮಗೆ ಕಲಿಸ್ಕೊಡ್ತತಿ ಅನ್ನುವಂತ ಮಾತನ್ನ ಯಾರು ಕೂಡ ಮರಿಬಾರ್ದು ಅನ್ನೋದನ್ನ ಇಡೀ ಬಂದಂತ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಭಕ್ತಿಯ ಭಿನ್ನವನ್ನು ಮಾಡಿಕೊಂಡು ಪರಮ ಪೂಜ್ಯರ ಈ ಉತ್ಸವ, ಗುರುದೇವರ ಉತ್ಸವ ವರ್ಷ ಪೂರ್ತಿ ಹೀಗೆ ನಡೀತಾ ಇರಲಿ. ವರ್ಷ ಪೂರ್ತಿ ನಡೆಯುವಂತಹ ಉತ್ಸವಕ್ಕೆ ಜನಸಾಗರ ಹೀಗೆ ಹರಿದು ಬರ್ತಾ ಇರಲಿ. ಹೀಗೆ ಹರಿದು ಬರುವಂತ ಜನಸಾಗರ ತಮ್ಮ ಬದುಕಿನ ಪಾಠವನ್ನ ಸ್ವಲ್ಪ ಬದಲಾಯಿಸಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ ಕೊನೆಯದಾಗಿ ಸಿದ್ದೇಶ್ವರ ಅಪ್ಪಾಜಿಯವರು ಸಿದ್ಧರಾದವರು, ಶ್ರೀ ಎಂಬಲ್ಲಿ ಸಿದ್ಧರಾದವರು, ಸಿದ್ಧ ಬುದ್ಧಿಯನ್ನೇ ಭೂಮಿಗೆ ತಂದವರು, ಶಿವನಿಂದ ಅಪ್ಪಣೆಯನ್ನು ಪಡೆದು ಮರ್ತ್ಯಲೋಕದ ಅಂಗಳಕ್ಕೆ ಬಂದು ಶಿವನಾಗಿ ಬದುಕಿ ಶಿವಪ್ರೀತಿಯನ್ನೇ ಧರೆಗೆ ಹಂಚಿದವರು ಯಾರವರು? ಅವರೇ ನಮ್ಮ ಪರಮ ಪೂಜ್ಯರು, ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ಶ್ರೀ ಎಂಬಲ್ಲಿ ಸಿದ್ಧನಾದವರು, ಸಿದ್ಧ ಬುದ್ಧಿಯನ್ನೇ ಧರೆಗೆ ತಂದವರು. ದೇವದಾನವರಿಗೂ
ದೇವದಾನವರಿಗೂ ಸ್ವಚ್ಛ ಪ್ರೀತಿಯ ಪಾಠವ ಮಾಡಿದವರು. ದೇವದಾನವರಿಗೂ ಸ್ವಚ್ಛ ಪ್ರೀತಿಯ ಪಾಠವ ಮಾಡಿದವರು. ಮನುಷ್ಯನಾಗಿ ಬದುಕುವ ನಿಷ್ಕಲ್ಮಶ ಪ್ರೇಮವ ಹೇಳಿದವರು ಯಾರವರು? ಅವರೇ ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ಶ್ರೀ ದೇ ಸ್ವರನಿನಾದದ ಓಂಕಾರವನ್ನೇ ಬಿತ್ತಿದವರು. ಸ್ವರನಿನಾದದ ಓಂಕಾರವನ್ನೇ ಬಿತ್ತಿದವರು. ದರೆಯ ದೇಗುಲಕ್ಕೆ ಓಂಕಾರದ ಪಾಠವನ್ನ ಮಾಡಿದವರು ಯಾರವರು? ಅವರೇ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು. ರ ಎಂಬಲ್ಲಿ ರಜೆಯ ಮರೆತು ರಮೆಯ ಮರೆತು ಎಲ್ಲರಲ್ಲೂ ಸಿದ್ಧರನ್ನೇ ಬಿತ್ತಿದವರು, ಶುದ್ಧರಾದವರು ಯಾರವರು? ಅವರೇ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರು ಅಂತ ಮಾತನ್ನು ಹೇಳಿ ಈ ಸುಂದರವಾದ ವೇದಿಕೆಯಲ್ಲಿ 4 ಅನುಭವದ ಮಾತನ್ನು ಹೇಳಿಕೆಯನ್ನು ಮಾಡಿಕೊಟ್ಟಂತ ಪರಮ ಪೂಜ್ಯರಿಗೆ, ಎಲ್ಲ ತಂದೆ ತಾಯಿಗಳಿಗೆ ವಂದಿಸಿ ನನ್ನ ಮಾತನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.